Guys, welcome back to my YouTube channel Bhavna's Vlogs. Welcome to ಬಳೆಶಾಸ್ತ್ರ Vlogs. ಸೊ ಬನ್ನಿ ಇವತ್ತು ನಮ್ಮ ಅಣ್ಣನ ಮದುವೆ ಬಳೆಶಾಸ್ತ್ರ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹೆಂಗಿರುತ್ತೇನೋ ಅಂತ ಕಂಪ್ಲೀಟ್ ಬಿಗನ್ ದಿಸ್ ವಿಡಿಯೋ. ಹೇ ಗೈಸ್, ವೆಲ್ಕಮ್ ಟು ಮೈ ಅಣ್ಣನ ಮದುವೆ ಸೀರೀಸ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಇದು. ಫಸ್ಟ್ ಇವಾಗ ನೀವು ನೋಡ್ತಾ ಇದ್ದೀರಾ ಚಪ್ರದ ಶಾಸ್ತ್ರ. ಮದುವೆ ನಮ್ಮ ಕಡೆ ಎಲ್ಲ ಶುರುವಾಗದೆ ಚಪ್ರದ ಶಾಸ್ತ್ರದಿಂದ 5 ಕಡ್ಡಿಗಳನ್ನೆಲ್ಲ ಕೂಡ ಹೂಣ್ಬಿಟ್ಟು ಪೂಜೆ ಎಲ್ಲ ಕೂಡ ಮಾಡ್ತಾರೆ. ಬಳೆ ತೊಡಿಸುವ ದಿನಾನೇ ಬೆಳಗ್ಗೆ ಮುಹೂರ್ತ ಎಲ್ಲ ಕೂಡ ನೀಟಾಗಿ ನೋಡಿಕೊಂಡು ಅರ್ಲಿ ಮಾರ್ನಿಂಗ್ ಪೂಜೆ ಎಲ್ಲ ಕೂಡ ಆಗುತ್ತೆ. ಅದಾದಮೇಲೆ ಬಳೆ ಶೆಡ್ರು ಎಲ್ಲ ಕೂಡ ಬಂದರು. ಅಷ್ಟರಲ್ಲಿ ನಾವು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಎಲ್ಲ ಮುಂಚೆ ದಿನ ನೈಟೇ ಮುಗಿಸಿದ್ವಿ. ಇವಾಗ ನಿಮಗೆ ಡೆಕೋರೇಷನ್ ಏನು ಕಾಣ್ತಲ್ಲ, ಅಫ್ಕೋರ್ಸ್ ನಾನು ನೀಟಾಗೆಲ್ಲ ಒಂದು ಕ್ಲಿಪ್ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ನಮ್ಮ ಆಂಟಿ ಪೂಜೆ ಎಲ್ಲ ಕೂಡ ಮಾಡಿ ಬಳೆ ಮಲ್ಲಾರಕ್ಕೆ ಪೂಜೆ ಎಲ್ಲ ಕೂಡ ಮಾಡ್ತಿದ್ದಾರೆ. ಹುಡುಗಿರಾದರೆ ಹುಡುಗಿ ಮನೆ ಮದುವೆ ಆದರೆ ಹುಡುಗಿ ಬ್ರೈಡ್ ಪೂಜೆ ಮಾಡ್ತಾರೆ. ಹುಡುಗ ಮನೆ ಮದುವೆ ಆದರೆ ಅವ್ರ ಅಮ್ಮ ಅಥವಾ ಅವ್ರ ಅಕ್ಕಂದಿರು ಯಾರಾದರೂ ಪೂಜೆ ಮಾಡ್ತಾರೆ. ಇಲ್ಲಿ ಅದೇ ರೀತಿ ನಮ್ಮ ಆಂಟಿ ಬಳೆ ಶಾಸ್ತ್ರದಲ್ಲಿ ಈ ಥರ ಇದಕ್ಕೆ ಪೂಜೆ ಎಲ್ಲ ಕೂಡ ಮಾಡಿದ್ರು. ಆ್ಯಂಡ್ ಎಸ್, ನಾವು ಕೂಡ ಪ್ರಾಪರ್ ಟೈಮಿಗೆ ಬಳೆ ಶಾಸ್ತ್ರನ ಕೂಡ ಶುರು ಮಾಡಿದ್ವಿ ಅಂತಲೇ ಹೇಳ್ಬೋದು. ನೀವು ಕೂಡ ಅದನ್ನು ನೋಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಕಡೆ ಎಲ್ಲ ಯಾವ ಶಾಸ್ತ್ರದಿಂದ ಮದುವೆಗಳನ್ನ ಶುರು ಮಾಡ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಸೆಷನ್ನಲ್ಲಿ ಕಮೆಂಟ್ ಮಾಡಿ. ನಾವು ಕೂಡ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಹೇಳಿದ್ರಿ ಬಳೆ ಶಾಸ್ತ್ರಕ್ಕೆ, ಊರಲ್ಲಿರೋರಿಗೆಲ್ಲ ನಮ್ಮ ಗುಂಪವ್ರಿಗೆಲ್ಲ ಕೂಡ ಹೇಳಿದ್ವಿ. ಎಲ್ಲರೂ ಕೂಡ ಬರಷ್ಟಳಿ ಫಸ್ಟ್ ಫ್ಯಾಮಿಲಿಯವರೆಲ್ಲ ಕೂಡ ತೋರಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪೂಜೆ ಎಲ್ಲ ಕೂಡ ಮಾಡಿದ್ವಿ. ಆ್ಯಂಡ್ ಸಿಂಪಲ್ ಡೆಕೋರೇಷನ್, ಈ ಥರ ಸಿಂಪಲಾಗಿ ಡೆಕೋರೇಷನ್ ಮಾಡೋಕ್ಕೆ ವಿಚಾರಿಸಿದ್ಕೆ 9,000 10,000 ಹೇಳಿದ್ರು. ಐ ವಾಸ್ ವೆರಿ ಮಚ್ ಶಾಕ್. ನಮ್ಮ ಮನೇಲಿ ಈ ಥರ ಗ್ರೀನ್ ಮ್ಯಾಟ್ ಇತ್ತು. ಸೊ ಹಂಗಾಗಿ ಅದೇ ಗ್ರೀನ್ ಮ್ಯಾಟ್ ಹಾಕಿ ಡೂಪ್ಲಿಕೇಟ್ ಫ್ಲವರ್ಸ್ ಹಾಕಿಬಿಟ್ಟು ವಿ ಮೇಡ್ ಅ ಡೆಕೋರೇಷನ್. ಮಧ್ಯದಲ್ಲಿ ಮಾತ್ರ ಒಂದು ಒರಿಜಿನಲ್ ಫ್ಲವರ್ ಹಾಕಿದ್ವಿ, ಎಲ್ಲ ಡೂಪ್ಲಿಕೇಟು. ಮಧ್ಯದಲ್ಲಿ ಹಾಕಿರೋದು ಮಾತ್ರ ಎಂಟಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಒರಿಜಿನಲ್ ಫ್ಲವರ್ಸ್ ಹಾಕಿದ್ವಿ. ಸೊ ಈ ರೀತಿ ಡೆಕೋರೇಷನ್ನ ಕೂಡ ಮಾಡಿದ್ವಿ. ಆ್ಯಂಡ್ ಎಸ್, ಇವಾಗ ಪೂಜೆ ಎಲ್ಲ ಕೂಡ ಆಯಿತು. ಮಲ್ಲಾರಕ್ಕೆ, ಇದು ಬಳೆ ಮಲ್ಲಾರ ಅಂತ ಹೇಳ್ತಾರೆ, ಅದಕ್ಕೆ ಪೂಜೆ ಎಲ್ಲ ಕೂಡ ಮಾಡಿಬಿಟ್ಟು ನೆಕ್ಸ್ಟು ಬಳೆ ಹಾಕೋದಕ್ಕೆ ಬಳೆ ಶೆಟ್ಟಿ ಶುರು ಮಾಡಿದ್ರು. ಅಷ್ಟರಲ್ಲಿ ಅವರು ಕೂಡ ನೀಟಾಗೆಲ್ಲ ಕೂಡ ಅರೇಂಜ್ ಮಾಡ್ಕೋತಾಯಿದ್ರು. ಅರೇಂಜ್ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಆಂಟಿ ಪೂಜೆ ಎಲ್ಲ ಕೂಡ ಮುಗಿಸಿದ್ರು. ಫಸ್ಟು ನಮ್ಮ ಆಂಟಿಗೆ ಹಾಕಿದ್ರು. ಆ್ಯಂಡ್ ಎಸ್, ಅವ್ರವ್ರ ಸೈಜಿಗೆ ನೋಡಿಕೊಂಡು ತೆಗಿಯಲ್ಲ ಅಂದವರಿಗೆ ನೀಟಾಗಿ ಫುಲ್ ಟೈಟಾಗಿ ಹಾಕಿದ್ರು. ಯಾರೆಲ್ಲ ತೆಗಿಯಲ್ಲ ಅವರಿಗೆ ತೆಗಿತಾರೆ ಬಳೆ ಮದುವೆ ಆದಮೇಲೆ ಅನ್ನೋ ಅಂಥವ್ರಿಗೆಲ್ಲ ಅವ್ರಿಗೆ ಯಾವ ಸೈಜ್ ಬೇಕೋ ನೋಡ್ಕೊಂಡು ಅವ್ರವ್ರ ಕಂಫರ್ಟಬಲಿಗೆ ಬಳೆ ಎಲ್ಲ ಕೂಡ ಹಾಕಿಸ್ಕೊಂಡ್ರು. ನನಗೂ ಕೂಡ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಹಂಗಾಗಿ ನಾನು ಚಿಕ್ಕದು ರೆಕಾರ್ಡಿಂಗ್ ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ. ನಾನು ಎಷ್ಟೊತ್ತಿದ್ದೆ ಅಂದರೆ ಅರೌಂಡ್ 1 o'clock ತನಕ ಇದ್ದೇನೋ ಅಷ್ಟೇ ನಾನು. ಅದಾದಮೇಲೆ ನಾನು ಮನೇಲಿ ಇರಲಿಲ್ಲ. ಐ ವೆಂಟ್ ಫಾರ್ ಸಮ್ ಮೀಟಿಂಗ್ ಇತ್ತವತ್ತು, ಎಂದ್ರದ್ದು ಒಂದು ಕೆಲಸದ ರಿಲೇಟೆಡಾಗಿ. ಸೊ ಹಂಗಾಗಿ ಹೋಗಿದ್ದೆ. ಅವತ್ತು ನಾನು ಇರಲಿಲ್ಲ, ನಂದನ್ನು ಯಾರೂ ವೀಡಿಯೋ ಮಾಡೋರು ಇರಲಿಲ್ಲ. ಸೊ ಹಂಗಾಗಿ ನಾನು ರೀಲ್ಸ್ಗೆ ಹಾಕೋಣ ಅಂದ್ಬಿಟ್ಟು ಇದೊಂದು ಚಿಕ್ಕ ವೀಡಿಯೋ ಮಾಡಿಕೊಂಡೆ. ಇದಂದೆ ಕೈಗೆ ನಾನು ಕೂಡ 6 ಡಜನ್ ಬಳೆ ತೋರಿಸ್ಕೊಂಡಿದ್ದೆ. ಒಂದೇ ಒಂದು ಫೋಟೋ, ಇದನ್ನು ಅವರೇ ಬಳೆ ತೋರಿಸ್ತಾರಲ್ಲ ಅವ್ರ ಕೈಯೆಲ್ಲ ಇಡ್ಸ್ಕೊಂಡಿದ್ದೆ. ಆ್ಯಂಡ್ ಇದೆಲ್ಲ ಆಯಿತು. ಅದಾದಮೇಲೆ ಒಂದು 3-4 ಜನ ತೋರಿಸ್ಕೊಂಡಿದ್ದಾದಮೇಲೆ ಬಳೆ ಮಲ್ಲಾರ ನೆತ್ತಿ ಒಳಗಡೆ ಇಟ್ಟರು. ಆ್ಯಂಡ್ ಇವತ್ತು ಹುಡುಗಿ ಮುಹೂರ್ತ, ಬ್ರೈಡ್ ಆ್ಯಂಡ್ ಗ್ರೂಮ್ ಮುಹೂರ್ತಕ್ಕೆ ಏನು ಕಾಸ್ಟ್ಯೂಮ್ ಹಾಕೋತಾರಲ್ಲ ಅದೆಲ್ಲ ಕೂಡ ದೇವ್ರ ಮನೇಲಿ ಈ ಥರ ಅರ್ವಿ ಮೇಲೆಲ್ಲ ಇಟ್ಟು ಕಲಶ ಎಲ್ಲ ಪೂಜಬೇಕು ಬೆಳಗ್ಗೆ. ಅದೇ ರೀತಿ ನಮ್ಮ ಆಂಟಿ ಬಿಳೆ ಸೀರೆ ಎಲ್ಲ ಉಟ್ಕೊಂಡು ಕಲಶ ಎಲ್ಲ ಕೂಡ ಪೂಜಿದ್ರು. ಮನೇಲಿ ಒಂದು ಕಲಶ ಪೂಜಬೇಕು, ಮತ್ತು ಬಿಳೆ ಸೀರೆ ತಾಲಿ ಎಲ್ಲ ಕೂಡ ಇಟ್ಬಿಟ್ಟು ಕಲಶದ ಮೇಲೆ ಇಟ್ಟು ಎಲ್ಲ ಪೂಜೆ ಕೂಡ ಮಾಡಬೇಕು. ಸೊ ಹಂಗಾಗಿ ಇಲ್ಲಿ ನೀಟಾಗಿ ಎಲ್ಲ ಕೂಡ ಅರೇಂಜ್ ಮಾಡಿ ಅಲ್ಲೂ ಕೂಡ ಮನೇಲಿ ಪೂಜೆ ಎಲ್ಲ ಕೂಡ ಮಾಡಿದರು. ಅದಾದಮೇಲೆ ಜನ ಬಂದರೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬಳೆ ತೊಡ್ಸೋಕ್ಕೆಲ್ಲ ಆಗಲ್ಲ, ಬಳೆ ಮಲ್ಲಾರ ಮುಂದೆ ಇದ್ರಂಬಿಟ್ಟು ಅದನ್ನು ಕೂಡ ಎತ್ತಿ ಪೂಜೆ ರೂಮಲ್ಲೇ ಇಟ್ವಿ. ಇಲ್ಲಿ ಅವ್ರ ಅಪ್ಪನೂ ಮಗಳು ಬಂದಿದ್ದು ಬಳೆ ತೋರ್ಸೋಕ್ಕೆ. ನಮ್ಮ ಅಕ್ಕಂದಿರ ಮದುವೆಗೆಲ್ಲ ಕೂಡ ಇವರೇ ಬಂದಿದ್ದು. ಅದೇ ರೀತಿ ಇವತ್ತು ನಮ್ಮ ಅಣ್ಣನ ಮದುವೆಗೂ ಕೂಡ ಇವರೇ ಬಂದಿದ್ದಾರೆ. ಇವಾಗ ಇಲ್ಲಿ ನಮ್ಮ ಮಮತಕ್ಕ ತೊಡ್ಸ್ಕೊತಿದ್ದಾರೆ. ಮಮತಕ್ಕ ಅಂದರೆ ಗ್ರೂಮ್ನ ಅಕ್ಕ, ನಮ್ಮ ಅಣ್ಣ ಅವರ ಅಕ್ಕ. ಎಸ್, ಅಷ್ಟರಲ್ಲಿ ಇಲ್ಲಿ ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ಕೂಡ ಬಂದು ಚಪ್ಪರ ಹಾಕೋಕ್ಕೆ ಅವರು ಕೂಡ ಚಪ್ಪರ ಎಲ್ಲ ಹಾಕ್ತಿದ್ದಾರೆ. ಆ್ಯಂಡ್ ನಮ್ಮ ಅಕ್ಕಂದಿರು ಫೈನಲಿ ರೆಡಿ ಗಿಡಿ ಎಲ್ಲ ಆಗಿಬಿಟ್ಟು ಇಲ್ಲಿಗೆ ಎಂಟ್ರಿ ಕೊಟ್ಟರು. ನಾನೇ ಹೋಗಿ ಕರ್ಕೊಂಬಂದಿದ್ದು. ಆ್ಯಂಡ್ ಇಲ್ಲ ಆಂಟಿಗೆ ಕೂತ್ಕೊಂಡು ತೋರಿಸ್ಕೊತಿದ್ದಾರೆ ಗೈಸ್. ಅದಾದಮೇಲೆ ನಮ್ಮ ಅಕ್ಕ ಹೋದ್ಲು ತೋರಿಸ್ಕೊಳಕ್ಕೆ. ಇವರೆಲ್ಲರೂ ಕೂಡ ಬ್ಲ್ಯಾಕ್ ಕಲರ್, ನಮ್ಮ ಅಕ್ಕ, ನಮ್ಮ ದೊಡ್ಡಕ್ಕ, ನಮ್ಮ ಎರಡನೇ ಅಕ್ಕ, ನಮ್ಮಮ್ಮ ಎಲ್ಲ ಬ್ಲ್ಯಾಕ್ ಕಲರ್ ಹಾಕ್ಸ್ಕೊಂಡ್ರು. ಈ ಮಹಾರಾಜ ಮೇಮೇ ಅಂದ್ಕೊಂಡು ನಿಂತಿದ್ದ. ಅಷ್ಟರಲ್ಲಿ ಇವಳ್ದು ಕೂಡ ಆಯಿತು. ನೆಕ್ಸ್ಟ್ ನಮ್ಮ ಕವಿತಾಂಟಿ ತೋರಿಸ್ಕೊತಿದ್ದಾರೆ. ಅವ್ರವ್ರ ಸೀರೆ ಮ್ಯಾಚಿಂಗು ಅವ್ರು ಹೆಂಗೆ ಬೇಕೋ ಹಂಗೆ ತೋರಿಸ್ಕೊಬೋದಿತ್ತು. ಒಬ್ಬೊಬ್ರದ್ದು ನನ್ನ ಚಾಯ್ಸು. ನಾನು ಬ್ಲ್ಯಾಕ್ ಬಳೆ ತೋರಿಸ್ಕೊಳ್ರಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇವಾಗಿಲ್ಲಿ ನಮ್ಮ ಮಂಜು ಅಕ್ಕ ಕೂಡ ಕರೆ ಬಳೆನೇ ತೋರಿಸ್ಕೊತಾ ಇದ್ದಾಳೆ. ಆನ್ ಡಿಮಾಂಡ್ ಅಂತಾರಲ್ಲ, ನಾನು ಹೇಳಿದ್ದಕ್ಕೋಸ್ಕರ ಕರೆ ಬಳೆ ತೋರಿಸ್ಕೊತಾ ಇದ್ದಾರೆ. ಯಾಕಂದರೆ ಕರೆ ಬಳೆ ತೋರಿಸ್ಕೊಂಡ್ರೆ ಇಟ್ಸ್ ಲುಕ್ ರಿಚ್ ಆ್ಯಂಡ್ ಎಲಿಗೆಂಟಾಗಿ ಕಾಣುತ್ತೆ ಅಂತ ನನ್ನ ಒಪಿನಿಯನು. ಕರೆ ಬಳೆ ಸಕ್ಕದಾಗಿ ಕಾಣುತ್ತೆ ಅಂತ. ಅಷ್ಟರಲ್ಲಿ ನಮ್ಮ ಪಾಪು ಬಳೆಗಳನ್ನೆಲ್ಲ ಎತ್ಕೊಂಡು ಆಟ ಆಡ್ತಾ ಇದ್ದ. ಎಲ್ಲಿ ಬಿಸಾಕ್ಬಿಟ್ಟು ನೋಡ್ಕೊಂಡು ಅವಳು ಕೂಡ ಬಳೆನ ಒಂದು ಎತ್ಕೊಂಡ್ಬಿಟ್ಟಿದ್ದೆ ನಾನೇ. ಸೊ ಹಂಗೆ ಸ್ವಲ್ಪ ಎಲ್ಲ ಆಟ ಆಡಿಸಿ ಅಷ್ಟರಲ್ಲಿ ನಮ್ಮ ಸಂಗೀತಕ್ಕ ಬಂದಳು. ಅವಳು ಕೂಡ ನೀಟಾಗಿ ಬಳೆ ಎಲ್ಲ ಕೂಡ ತೋರಿಸ್ಕೊಂಡು, ನನಗೂ ಸ್ವಲ್ಪ ಬರಿ ಇತ್ತಲ್ಲ, ನಾನು ಹೋಗ್ಬೇಕಿತ್ತಲ್ಲ.
ಅಷ್ಟರಲ್ಲಿ ಇವನು ನಮ್ಮ ಮಂಜಕ್ಕಂದು ನಮ್ಮ ಸಂಗೀತಕ್ಕಂದು ಎಲ್ಲಾರ್ದು ಬಳೆ ಕೈಗೆ ಹಾಕ್ಕೊಂಡು ನೋಡ್ರಿ ಹಿಂಗೆ ಆಡ್ತಾವನೆ. ಇವನಿಗೆ ಮೇಕಪ್ ಅಂದರೆ ಲಿಪ್ಪಿ ಹಾಕು, ಕಾಜಲ್ ಹಾಕು ಅಂತ ಬಿಡ್ತಾನೆ. ಅದೆಲ್ಲ ಆಗಷ್ಟರಲ್ಲಿ ನಮ್ಮಮ್ಮ ಬಂದರು. ಸೊ ಇವಾಗ ನಮ್ಮಮ್ಮ ಕೂಡ ತೊಡ್ಸ್ಕೊತಿದ್ದಾರೆ. ಏನು ಅಡ್ವಾಂಟೇಜ್ ಅಂದರೆ ಫಸ್ಟ್ ನಾವೇ ತೊಡ್ಸ್ಕೊಂಬಿಟ್ರೆ ಪ್ರಾಪರಾಗಿ ನಮ್ಮ ಸೈಜಿಗೆ ನಮ್ಗೆ ಇಷ್ಟ ಆಗೋ ತೊಡ್ಸ್ಕೊಂಬಿಡ್ಬೋದು. ಅದೇ ಅಡ್ವಾಂಟೇಜು. ಆಮೇಲೆ ಯಾರ್ಯಾರು ಎಷ್ಟೆಷ್ಟು ಬಳೆ ತೊಡ್ಸ್ಕೊಂಡ್ರು ಅಂತ ಕೂತ್ಕೊಂಡು ಬರಿತಾಯಿದ್ದೆ. ಬಿಕಾಸ್ ಲಾಸ್ಟಲ್ಲಿ ಪೇಮೆಂಟ್ ಮಾಡೋಕ್ಕೆ ಎಷ್ಟು ಡಜನ್ ಬಳೆ ತೊಡ್ಸ್ಕೊಂಡ್ರು ಅನ್ನೋದು ಬೇಕಲ್ಲ. ಅವ್ರ ಪಕ್ಕದಲ್ಲಿ ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ಬರಿತಾಯಿದ್ದೆ. ನಾನು ಇರೋಷ್ಟೊತ್ತು ನಾನು ಬರೆದಿದ್ದೀನಿ. ಅದಾದಮೇಲೆ ಬೇರೆಯವ್ರು ಬರ್ಕೊಂಡು ಹೋದರು. ಇದೆಲ್ಲ ಆಯಿತು. ಇದೆಲ್ಲ ಮುಗಿಸ್ಕೊಂಡು ಆಚೆ ಕಡೆ ಬಂದೆ, ನಂಗೆ ಟೈಮ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಎಸ್ ಎಲ್ಲ ಬರೋಷ್ಟರಲ್ಲಿ ಚಪ್ರಕ್ಕೆ ಈ ಥರ ಕಡ್ಡಿಗೆಲ್ಲ ಕೂಡ ಎಣಿತಾಯಿದ್ರು. ಸಿಂಪಲ್ಲಾಗೆ ಚಪ್ರ ಹಾಕಿದ್ದು, ಯಾಕಂತ ಅಂದರೆ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ಸ್ ಬ್ಯೂಟಿಫುಲ್ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ಅರ್ಶಿನ ಕುಟ್ಟಬೇಕು ಹೆಣ್ಮಕ್ಳು ಯಾರಾದರೂ 3 ಜನ ಅಂತಂದು ನಾನು ಇನ್ನೊಂದಿಬ್ಬರು ನಮ್ಮ ರಿಲೇಷನ್ನಲ್ಲಿಬ್ಬರು ಎಲ್ಲರೂ ಸೇರಿಕೊಂಡು ಅರ್ಶಿನ ಕಡ್ಡಿಗೆ ಪೂಜೆ ಮಾಡಿ ಅರ್ಶಿನ ಕೊಂಬನೊಳಗಡೆ ಹಾಕಿ ಫೈನಲಿ ನಾವು ಈ ಥರ ಅರ್ಶಿನ ಕುಟ್ಬಿಟ್ಟು ಟಕ ಇದು ನಾನು ಅರಿಬರಿಯಲ್ಲೇ ಮಾಡಿದ್ದೆ. ಕ್ಲಿಪ್ ನೋಡಿ ಎಷ್ಟು ಸಕ್ಕತ್ತಾಗಿ ತೆಗ್ದಿದ್ದಾರೆ ಅಂದರೆ ಸಕ್ಕತ್ತಾಗಿ ತೆಗ್ದಿದ್ದಾರೆ. ಸೊ ಇದೆಲ್ಲ ಕೂಡ ಮುಗಿಸ್ಕೊಂಡು ನಾನು ಸ್ವಲ್ಪ ಕೆಲಸ ಆಯಿತು ಅಂತ ಹೋದೆ. ಜಸ್ಟ್ ಅದು 1 hour ಕೆಲಸ ಅಂತ ಅಂದ್ಕೊಂಡು ಹೋಗಿ ಇಟ್ ಟುಕ್ಸ್ ಮೀ ಅರೌಂಡ್ 2 to 3 hours. ನಾನು ಬರೋಷ್ಟರಲ್ಲೇ 5:30, 6 o'clock ಆಗಿಬಿಟ್ಟಿತ್ತು. ಸೊ ಅಷ್ಟರಲ್ಲಿ ಬಳೆ ಶಾಸ್ತ್ರ ಎಲ್ಲ ಆಲ್ಮೋಸ್ಟ್ ಎಂಡೇ ಆಗೋಗಿತ್ತು. ನನ್ನ ಹತ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಇಷ್ಟೇ. ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಗೋಣ ಮತ್ತೊಂದು ಹೊಸ ಸೀರೀಸ್ ಆಫ್ ಮೈ ಬ್ರದರ್ ವೆಡ್ಡಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ.